ಹಲೋ ಎವ್ರಿವನ್, ವೆಲ್ಕಮ್ ಟು ಜಾಬ್ ನೋಟಿಫಿಕೇಷನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಉಳಿಕೆ ಮೂಲ ವೃಂದದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಒಟ್ಟು 30 ಹುದ್ದೆಗಳಿದ್ದಾವೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1 ವೇತನ ಶ್ರೇಣಿ ಬಂದು 83,700ರಿಂದ 1,55,500ವರೆಗೂ ಇದೆ. ನೋಡಿ, ಹುದ್ದೆಗಳ ಸಂಖ್ಯೆ 30 ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 3/10/2024, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/11/2024. ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ. kpsc.online.karnataka.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆಯೇ ಈ ಒಂದು ಪೋಸ್ಟ್ಗೆ ಯಾವೆಲ್ಲ ಎಷ್ಟು ಶುಲ್ಕ ಇರುತ್ತೆ, ಹಾಗೆಯೇ ಏನೆಲ್ಲ ವಿದ್ಯಾರ್ಹತೆ ಕೇಳ್ತಾ ಇದ್ದಾರೆ ಅಂತಂದರೆ ನೋಡಿ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಶುಲ್ಕ ಇರುತ್ತೆ. ಹಾಗೆ ಪ್ರವರ್ಗ 2A 2B 3A 3B ವಿದ್ಯಾರ್ಥಿಗಳಿಗೆ ಒಟ್ಟು 300 ರೂಪಾಯಿ ಫೀಸ್ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ. ಅವರಿಗೆ ಗ್ರೇಸ್ ಕೊಟ್ಟಿರ್ತಾರೆ. ನೇಮಕಾತಿ ವಿಧಾನವನ್ನು ನೋಡಿ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಪರ್ಸ್ನಾಲಿಟಿ ಟೆಸ್ಟ್, ಫಸ್ಟ್ ರಿಟರ್ನ್ ಎಕ್ಸಾಮ್, ನೆಕ್ಸ್ಟ್ ಪರ್ಸ್ನಾಲಿಟಿ ಟೆಸ್ಟ್, 2 ಹಂತದಲ್ಲಿರುತ್ತೆ. ಹಾಗೆಯೇ ಯಾವುದೇ ರೀತಿ ಎಕ್ಸಾಮ್ ಇರುತ್ತೆ ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ಜನರಲ್ ನಾಲೆಡ್ಜ್ ಆ್ಯಂಡ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ. ಅದಂತರ ಪರ್ಸ್ನಾಲಿಟಿ ಟೆಸ್ಟು. ನೋಡಿ, ಇಲ್ಲಿ ಕಂಪಲ್ಸರಿ ಕನ್ನಡ ಆ್ಯಂಡ್ ಇಂಗ್ಲೀಷ್ ಈ ಒಂದು ಪೇಪರ್ನ ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟು ಸ್ಪೆಸಿಫಿಕ್ ಪೇಪರ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ನೋಡಿ, ಇಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಕನ್ನಡ 100 ಮಾರ್ಕ್ಸ್ಗೆ 1.5 ಅವರ್ ಟೈಮ್ ಇರುತ್ತೆ. ಇಂಗ್ಲೀಷ್ ಬಂದು ಇದು ಕೂಡ 100 ಮಾರ್ಕ್ಸ್ಗೆ 1.5 ಅವರ್ ಟೈಮ್ ಇರುತ್ತೆ. ಇವೆರಡೂ ಪೇಪರ್ನೇ ಕ್ಲಿಯರ್ ಮಾಡಿದ್ರೆ ಅದಾದ ನಂತರ ನಿಮಗೆ ಕಡ್ಡಾಯ ಪತ್ರಿಕೆಗಳು ಕಂಪಲ್ಸರಿ ಪೇಪರ್ಸ್ ಎಕ್ಸಾಮ್ ಬರೆಯೋದಕ್ಕೆ ಅಲೋ ಮಾಡ್ತಾರೆ. ಹಾಗೆ ಪೇಪರ್ 1 ಜನರಲ್ ನಾಲೆಡ್ಜಲ್ಲಿ 100 ಮಾರ್ಕ್ಸ್ ಇರುತ್ತೆ, 1.5 ಅವರ್ ಟೈಮ್ ಇರುತ್ತೆ. ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ 1 100 ಮಾರ್ಕ್ಸ್ 3 ಅವರ್ಸ್ ಟೈಮ್ ಇರುತ್ತೆ. ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ 2 ಕೂಡ ಸೇಮ್. ಪೇಪರ್ 3 ಟೆಕ್ನಿಕಲ್ ಸಬ್ಜೆಕ್ಟ್ ಪೇಪರ್ 4ವರೆಗೂ ಇರುತ್ತೆ. ಸೊ 100 ಮಾರ್ಕ್ಸ್, ಹಾಗೆಯೇ 3 ಅವರ್ಸ್ ಡ್ಯೂರೇಷನ್ ಇರುತ್ತೆ. ಒಟ್ಟು ಟೋಟಲ್ ಮಾರ್ಕ್ಸ್ ಬಂದು 500. ಓಕೆನಾ? ಇದರಲ್ಲಿ ನಿಮಗೆ ಪರ್ಸ್ನಾಲಿಟಿ ಟೆಕ್ಸ್ಟಲ್ಲಿ 5% ನಿಮಗೆ ನಾಟ್ ಎಕ್ಸೀಡ್ 5% 25 ಮಾರ್ಕ್ಸ್ ಪರ್ಸ್ನಾಲಿಟಿ ಟೆಸ್ಟಿಗೆ ಇರುತ್ತೆ. ಹಾಗೆಯೇ ಆ ಒಂದು ಪರ್ಸ್ನಾಲಿಟಿ ಟೆಸ್ಟಲ್ಲಿ ನೀವು ಎಲ್ಲ ಸ್ಪೆಸಿಫಿಕ್ ಪೇಪರ್ ಎಲ್ಲದರಲ್ಲೂ ಮಿನಿಮಮ್ ನೀವು 30% ಮಾರ್ಕ್ಸ್ನ ತೆಗಿಬೇಕು, ಅರ್ಹತೆ ಪಡೆ. ನೋಡಿ, ಪ್ರತಿಯೊಂದು ಪತ್ರಿಕೆಯಲ್ಲಿ ಕನಿಷ್ಠ 30% ನೀವು ಪಾಸ್ ಆದ್ರೇ ಅವರು ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡೋದು. ಹಾಗೆಯೇ ನೋಡಿ, ಇಲ್ಲಿ ವಯೋಮಿತಿ ಬಂದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ ಇದೆ, ಕನಿಷ್ಠ 21 ವರ್ಷ. ಹಾಗೆಯೇ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷ. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ಕೊಟ್ಟಿದ್ದಾರೆ. ಹಾಗೆಯೇ ಯಾವೆಲ್ಲ ಸಿಲೆಬಸ್ ಇರುತ್ತೆ ಅಂತಂದರೆ ನೋಡಿ, ಇದೆಲ್ಲನೂ ಕೂಡ 10th ಬೇಸ್ಡ್. ನೀವು 10th ಕನ್ನಡ ಆಗಿರಲಿ ಇಂಗ್ಲೀಷ್ ಆಗಲಿ ಕಾಂಪ್ರೆನ್ಸಿವ್ ಎಸ್ಸೆ ಬರೆಯೋದೆಲ್ಲ ಇರುತ್ತಲ್ಲ, ಸೇಮ್ ಅದೇ ರೀತಿಯೇ ಇರುತ್ತೆ. ಹಾಗೆಯೇ ಹುದ್ದೆಗಳ ವರ್ಗೀಕರಣ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗ ಒಟ್ಟು 14 ಹುದ್ದೆಗಳಿದ್ದಾವೆ. ಇಲ್ಲಿ ಸಾಮಾನ್ಯ ವರ್ಗ ಇತರೆ 2 ಇದೆ, ಮಹಿಳೆ 5, ಗ್ರಾಮೀಣ 4. ಸೊ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದರೆ ನೀವು ನೋಡಿಕೊಂಡು ಅಪ್ಲೈ ಮಾಡಿ. ನೋಡಿ, ಒಟ್ಟು ಇತರೆಗೆ 9 ಇದೆ, ಮಹಿಳೆ 10, ಗ್ರಾಮೀಣ ಅಭ್ಯರ್ಥಿಗೆ 6 ಇದೆ, ಮಾಜಿ ಸೈನಿಕ ಹುದ್ದೆ 1 ಇದೆ, ಅಂಗವಿಕಲರಿಗೆ 3 ಇದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1 ಇದೆ. ಒಟ್ಟು 30 ಹುದ್ದೆಗಳು ಇದ್ದಾವೆ. ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಯಾವೆಲ್ಲ ಸಿಲೆಬಸ್ ಇದೆ ಅಂದರೆ ನೋಡಿ, ಇಂಗ್ಲೀಷ್ ಪೇಪರಲ್ಲಿ SSLC ಲೆವೆಲ್ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಕಾಂಪ್ರೆನ್ಷನ್ ಆಫ್ ಗಿವನ್ ಪ್ಯಾಸೇಜ್, ಪ್ರಿಸೈಸ್ ರೈಟಿಂಗ್, ವೊಕ್ಯಾಬ್ಯುಲರಿ, ಶಾರ್ಟ್ ಎಸ್ಸೆ. ಸೊ 10th ಲೆವೆಲಲ್ಲಿ ಕೇಳ್ತಾರೆ. ಕನ್ನಡನೂ ಕೂಡ 10th ಲೆವೆಲಲ್ಲಿ ಕೇಳ್ತಾರೆ. ಪ್ಯಾಸೇಜ್ ಕೊಡ್ತಾರೆ. ಹಾಗೆ ಟ್ರಾನ್ಸ್ಲೇಷನ್ ಫ್ರಮ್ ಇಂಗ್ಲೀಷ್ ಟು ಕನ್ನಡ, ಶಾರ್ಟ್ ಎಸ್ಸೆ ಇರುತ್ತೆ. ಜನರಲ್ ನಾಲೆಡ್ಜ್ ಇಲ್ಲಿ ನೋಡಿ, ಇಲ್ಲಿ ಜನರಲ್ ನಾಲೆಡ್ಜಲ್ಲಿ ಕರೆಂಟ್ ಇವೆಂಟ್ಸ್, ಎವ್ರಿಡೇ ಅಬ್ಸರ್ವೇಷನ್, ಎಕ್ಸ್ಪೆರಿಮೆಂಟ್ಸ್ ಇನ್ ದ ಸ್ಪೆಸಿಫಿಕ್ ಆಸ್ಪೆಕ್ಟ್ಸ್ ಇರುತ್ತೆ.
ಸೊ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಇರುತ್ತೆ. ನೋಡಿ ಟೆಕ್ನಿಕಲ್ ಸಿಲೆಬಸ್ ಬಂದು ಸಬ್ಜೆಕ್ಟ್ಸ್ಗೆ ನೋಡಿ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗಲ್ಲಿ ಟರ್ಮಿನಾಲಜಿ, ಇಂಟ್ರೊಡಕ್ಷನ್ ಟರ್ಮಿನಾಲಜಿ, ಪ್ರಿನ್ಸಿಪಲ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್. ಸೊ ಈ ಒಂದು ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಡಿಸೈನ್ಸ್ ಆಫ್ ಬ್ರಿಡ್ಜಸ್, IRC ಲೋಡಿಂಗ್, ಕ್ರಿಟಿಕಲ್ ಲೋಡಿಂಗ್ ಕಂಡೀಷನ್ಸ್ ಅದ್ರ ಬಗ್ಗೆ ಇರುತ್ತೆ. ಸ್ಪೆಸಿಫಿಕ್ ಪೇಪರ್, ಸ್ಪೆಸಿಫಿಕ್ ಸಬ್ಜೆಕ್ಟ್ ಇದ್ದಾವೆ. ರೈಲ್ವೇಸ್ ಆ್ಯಂಡ್ ಟನಲ್ಸ್, ರೈಲ್ವೆ ಇಂಟ್ರೊಡಕ್ಷನ್, ರೈಲ್ ಸ್ಲೀಪರ್ಸ್, ಸೊ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಡಾಕ್ಸ್, ಹಾರ್ಬರ್ಸ್ ಆ್ಯಂಡ್ ಏರ್ಪೋರ್ಟ್ಸ್, ಇದರಲ್ಲಿ ಡಾಕ್ಸ್ ಆ್ಯಂಡ್ ಹಾರ್ಬರ್, ಟೈಪ್ಸ್ ಆಫ್ ಹಾರ್ಬರ್ಸ್, ಟೈಡ್ಸ್, ವೈಂಡ್, ವೇವ್ಸ್, ಬ್ರೇಕ್ ವಾಟರ್, ಬೇಸಿಕ್ ಆ್ಯಕ್ಚುಯಲ್ ಲೆಂತ್, ಡಿಸೈನ್, ಸೊ ಇದ್ರ ಬಗ್ಗೆ ಇರುತ್ತೆ. ಸಾಲಿಡ್ ಮೆಕ್ಯಾನಿಕ್ಸ್, ಇದರಲ್ಲಿ ಸಿಸ್ಟಮ್, ರಿಸಲ್ಟೆಂಟ್ ಆಫ್ ಕೋಪ್ಲಾನರ್ ಫೋರ್ಸ್ ಸಿಸ್ಟಮ್, ಈಕ್ವಿಲಿಬ್ರಿಯಮ್ ಆಫ್ ಕೋಪ್ಲಾನರ್ ಫೋರ್ಸಸ್, ಪ್ರಿನ್ಸಿಪಲ್ ಸ್ಟ್ರೆಸಸ್ ಆಫ್ ಮೋರ್ ಸರ್ಕಲ್. ನೋಡಿ ಸ್ಟ್ರಕ್ಚರಲ್ ಅನಾಲಿಸಿಸಲ್ಲಿ ಕನೆಟಿಕ್, ಇಂಟರ್ಮಿನೆಸಿ, ಡಿಫ್ಲೆಕ್ಷನ್ ಆಫ್ ಬೀಮ್ಸ್ ರಿಲೇಟೆಡ್ ಕ್ವಶನ್ಸ್. ಸೊ ಆ ಒಂದು ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಡಿಸೈನ್ ಆಫ್ RCC, PSC ಆ್ಯಂಡ್ ಮಾಸನರಿ ಸ್ಟ್ರಕ್ಚರ್ಸ್. ಓಕೆನಾ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಸ್ಟೋನ್, ಬ್ರಿಕ್, ಗ್ಲಾಸ್, ಪ್ಲಾಸ್ಟಿಕ್, ಸ್ಟೀಲ್. ಸೊ ಸಿವಿಲ್ ಇಂಜಿನಿಯರ್ಸ್, ಆಲ್ಮೋಸ್ಟ್ ಸಿವಿಲ್ ಇಂಜಿನಿಯರ್ಸ್ಗೆ ಇವೆಲ್ಲನೂ ಸಬ್ಜೆಕ್ಟ್ಸ್ ಇರುತ್ತೆ. ಡಿಪ್ಲೊಮಾ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರ್ಸ್ಗಳಿಗೆ. ಪ್ಲ್ಯಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಆಫ್ ಲಿಮಿಟ್ ಸ್ಟೇಟ್ ಮೆಥಡ್. ಸೊ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್. ಸರ್ವೇಯಿಂಗ್, ನೋಡಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸರ್ವೇಯಿಂಗ್, ಮೆಜರ್ಮೆಂಟ್ ಆಫ್ ಹಾರಿಜಾಂಟಲ್ ಡಿಸ್ಟೆನ್ಸ್, ಚೈನ್ ಸರ್ವೇಯಿಂಗ್, ಡಿಫ್ರೆಂಟ್ ಕೈಂಡ್ ಆಫ್ ಸರ್ವೇಯಿಂಗ್. ಹಾಗೆಯೇ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಜಿ ಆ್ಯಂಡ್ ವಾಟರ್ ರಿಸೋರ್ಸಸ್ ಇಂಜಿನಿಯರಿಂಗ್. ಇವೆಲ್ಲ ಒಂದು ಸಬ್ಜೆಕ್ಟ್ಸಲ್ಲಿ ಸ್ಪೆಸಿಫಿಕ್ ಪೇಪರಲ್ಲಿ ಬರ್ತಾ ಇದ್ದಾವೆ. ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆಯೇ ಇಲ್ಲಿ ನೋಡಿ ಮೀಸಲಾತಿ ಇತರ ಪ್ರಮಾಣಗಳು, ನಿಮಗೆ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆ 2A 2B ಪರಿಶಿಷ್ಟ ಜಾತಿ ಯಾವ ಒಂದು ಕ್ಯಾಟಗರಿ ವೈಸ್ ನೀವು ಅಪ್ಲೈ ಮಾಡ್ತೀರಾ ಆ ಒಂದು ಸರ್ಟಿಫಿಕೇಟ್ಸು, ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಅಂಗವಿಕಲ ಅಭ್ಯರ್ಥಿ, ಸೊ ಆ ಒಂದು ಪ್ರಮಾಣ ಪತ್ರಗಳನ್ನ ನೀವು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.